ವೀಕ್ಷಕರೇ, ರಿಪಬ್ಲಿಕ್ ಕನ್ನಡ ಮಹಾಸಂಗಮ ಇದು ನಿಮ್ಮ ಕನಸಿನ ಕರ್ನಾಟಕಕ್ಕಾಗಿ ರಿಪಬ್ಲಿಕ್ ಕನ್ನಡ ನಡೆಸ್ತಾ ಇರತಕ್ಕಂತಹ ಒಂದು ಬಿಗ್ ಶೋ ಅಕ್ಟೋಬರ್ 13ನೇ ತಾರೀಕು ನಡೆಯಲಿದೆ. ವೀಕ್ಷಿಸಿ ರಿಪಬ್ಲಿಕ್ ಕನ್ನಡದಲ್ಲಿ ಮಹಾಸಂಗಮ. ರೈಟ್, ನಮ್ಮ ಚರ್ಚೆನ ಮುಂದುವರಿಸೋಣ. ಸಾಕಷ್ಟು ಜನ ಅತಿಥಿಗಳು ಕೂಡ ಇದ್ದಾರೆ. ಕೀರ್ತಿ ಶಂಕರ್ ಘಟ್ಟ ಕೂಡ ಇದ್ದಾರೆ. ಅವ್ರಿಗೆ ಹೋಗಕ್ಕಿಂತ ಮುಂಚೆ ಸಮೀರ್ ಆಚಾರ್ಯ ಅವರೇ, ನಿಮ್ಗೆ ಅರ್ಜೆಂಟ್ ಎಲ್ಲೋ ಬೇರೆ ಕಡೆ ತೆರಳಬೇಕಾಗಿರೋದ್ರಿಂದ ನಿಮ್ಮ ಕೊನೆಯ ರಿಯಾಕ್ಷನ್ ಏನ್ ಹೇಳಕ್ ಬಯಸ್ತೀರಿ ಇಡೀ ಘಟನೆ ಬಗ್ಗೆ? ಪೊಲಿಟಿಕಲ್ ಆಂಗಲ್ ಕೂಡ ಇದೆ ಸಮೀರ್ ಆಚಾರ್ಯ ಅವರ, ಇದಕ್ಕೆ ಏನ್ ಹೇಳಕ್ ಬಯಸ್ತೀರಿ? ಮೇಡಮ್, ನೀವು ಹೇಳಿದ್ 100% ಕರೆಕ್ಟ್ ಅದ. ಈ ನಟ್ಟು ಬೋಲ್ಟು ಟೈಟ್ ಮಾಡ್ತೇನೆ ಅಂತಂದ್ರಲ್ಲ, ಬಹುತೇಕ ನಟ್ಟು ಬೋಲ್ಟು ಇಲ್ಲೇ ಬಂದಾವ್ ಎರಡು. ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಇದನ್ನ ಹೇಳಿದವರು ಮತ್ತ ಯಾರಿಗ್ ಹೇಳಾರ ಅವ್ರಿಬ್ರು ಕೂಡ ಈ ವೇದಿಕೆಯಲ್ಲೇನೆ ಕನೆಕ್ಟೆಡ್ ಇದ್ದಾರೆ. ಸೊ ಹಿಂಗಾಗಿ ಆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಪಾಲಿಟಿಕ್ಸ್ ಇದ್ರೊಳಗೆ ಇನ್ವಾಲ್ವ್ ಆಗಿದ್ದದ. ಆಮೇಲೆ ಹೆಂಗ ಯಾವ ರೀತಿಯಾಗಿ ಕಸ ವಿಲೇವಾರಿ ಮಾಡಬೇಕಾಗಿದ್ದು ಒಂದು ಸ್ವಂತ ಜವಾಬ್ದಾರಿನೋ, ಅದೇ ರೀತಿಯಾಗಿ ಈ ನೋಟಿಸ್ ಕೊಡ್ಲಿಕ್ಕೆ ಬಂದಾಗ ಇಸ್ಕೊಳ್ಳಿಲ್ಲ ಮಾಡ್ಲಿಲ್ಲ ಅಂತ ಹೇಳಿದ್ರ ಆಗಳೇ. ಸೊ ಈ ನೋಟಿಸ್ ಕೊಡ್ಲಿಕ್ಕೆ ಇಸ್ಕೊಳ್ಳಿಕ್ಕೆ ಬಂದಿಲ್ಲ ಮಾಡಿಲ್ಲ ಅಂತಂದಾಗ ಅವರು ಕೆಲವೊಂದಿಷ್ಟು ಅರ್ಜಿಯನ್ನ ಹಾಕಿರ್ತಾರೆ. ಯಾರು ಸುಮ್ಮಂತ್ರು ಕೊಡಂಗಿಲ್ಲ. ಇಷ್ಟು ದೊಡ್ಡ ಸ್ಟುಡಿಯೋ ನಡೆಸ್ತಾರ ಅಂತಂದ್ರೆ ಅವರು ಏನಾದ್ರೂ ಅರ್ಜಿ ಹಾಕಿರ್ತಾರ, ಇದನ್ ಮಾಡಿರ್ತಾರೆ. ಸೊ ಅದನ್ನ ಬಹುತೇಕ ಅದನ್ನ ಕಾಯಿಸಿ ಕೊಡ್ಬೇಕಂತನೋ ಅಥವಾ ಈ ಒಂದು ನಿಟ್ಟಿನೊಳಗೆ ಇದನ್ನ ಹಿಂಗ್ ಮಾಡ್ಬೇಕು ಅಂತನೋ ಉದ್ದೇಶ ಪೂರ್ವಕವಾಗಿ ಅದನ್ನ ಸುಮ್ಮಿಟ್ಟಿದ್ದದ. ಆಮೇಲೆ ಈಗ ಒಂದು ಹೋರಾಟಗಾರರು ಅಂತ ಹೇಳಿದ್ರು ಅವರು. ಸೊ ನಾ ಹೋರಾಟಗಾರರಿಗೆ ಪ್ರಶ್ನೆ ಮಾಡ್ತೇನೆ, ನಿಮಗೆ ಈ ಎಲ್ಲಾ ವಿಷಯ ಹೇಗ್ ಗೊತ್ತಾಯ್ತು ಅಂತ ಅನ್ನೋದು ಇದು ಫಸ್ಟ್. ಗೊತ್ತಾದ್ಮೇಲೆ ನೀವು ದಂಡ ಹಾಕ್ಸೋಂಗ್ ಮಾಡ್ಬೇಕಾಗಿತ್ತೆ ಹೊರತು 700 ಜನರು ಊಟ ಕಳ್ಸ್ಕೊಳ್ತಿರೋದ ಏನ್ ದೊಡ್ಡ ತನಿಖೆ ಇಲ್ಲ. ಒಂದೇನೋ ಇಷ್ಟು ಜನ ಅಲ್ಲಿ ದುಡ್ಕೊಂಡು ತಿನ್ಲಿಕ್ಕತ್ತಾರ ಅಂತಂದ್ರ ಅವ್ರ ಊಟ ನಾ ಕಸ್ಕೋತೇನೆ ಅಂತ ದೊಡ್ಡ ತನಿಖೆ ಅಲ್ಲ. ನೀವು ಬೇಕಿದ್ರೆ ಅಲ್ಲಿ ಹೋಗಿ ಅವ್ರಿಗೆ ಕಸ ವಿಲೇವಾರಿ ಕರೆಕ್ಟ್ ಆಗಿ ಮಾಡುವಂಗ್ ಮಾಡಿ ಅದಕ್ಕೇನ್ ದಂಡ ತುಂಬಿಸ್ಬೇಕಾಗಿದೋ ಅದನ್ನ ದಂಡ ತುಂಬಿಸಿದ್ರಿ ಅಂತಂದ್ರ ಅವಾಗ ಅದೊಂದು ಮಾದರಿ ಆಗ್ತಿತ್ತು. ಬಟ್ ಇದ್ ಹೆಂಗಂತಂದ್ರೆ ಒಂದು ಮದ್ವಿ ಹೋಗಿ ನಿಂದಿಸಿ ಗಂಡ ಹೆಂಡತಿನ ಬೇರೆ ಬೇರೆ ಮಾಡಿ, ಇಲ್ಲ ನಾನು ಇದಕ್ಕೆ ರೂಲ್ಸ್ ಅದ, ಆ ರೂಲ್ಸ್ ಮಾಡಿದ್ಮೇಲೆ ನಾ ಮಾಡ್ತೇನೆ ಅಂತ ಅನ್ನೋದು ಏನ್ ಇದನ್ನ ಮಾಡಿದ್ರಲ್ಲ, ಇದು ಅತ್ಯಂತ ತಪ್ಪು, ಇದು ಖಂಡನೀಯನೇ. ಆಮೇಲೆ ನಾನು ಒಂದ್ ಮಾತು ಹೇಳ್ತೀನಿ, ಯಾವತ್ತಿದ್ರು ಸುದ್ದಾನು ಪ್ರತಿಯೊಬ್ಬ ಮನುಷ್ಯ ಕಾನೂನು ಅಡಿ ಒಳಗನೆ ಬರ್ತಾನೆ. ಈಗ ನಿಮಗ್ ಹೆಂಗ ಕಾನೂನು ಅದನೋ ಹಂಗ ಜಾಲಿವುಡ್ ಸ್ಟುಡಿಯೋಸ್ಗಾಗ್ಲಿ ಅಥವಾ ಬಿಗ್ ಬಾಸ್ಗಾಗ್ಲಿ ಆ ವಾಹಿನಿಗಾಗ್ಲಿ ಕೆಲವೊಂದಿಷ್ಟು ಕಾನೂನುಗಳು ಅವ್ರಿಗೂ ಇರ್ತಾವೆ. ಯಾಕಂದ್ರೆ ಕಾನೂನು ಎಲ್ರಿಗೂ ಇದ್ದೇ ಇರ್ತಾವೆ. ಬಟ್ ನಾವು ನೋಡ್ಬೇಕಾಗಿದ್ದೇನಂತಂದ್ರೆ ಸರಿಯಾದಂತಹ ಮಾರ್ಗದರ್ಶನದೊಳಗೆ ನಾವು ಅದನ್ನ ದಂಡ ಹಾಕಿಸಿ ಮಾಡಿಬಿಟ್ಟಿದ್ವಿ ಅಂತಂದ್ರೆ ಕರೆಕ್ಟ್ ಆಗ್ತಿತ್ತು. ಬಟ್ ಅಲ್ಲಿ ನಾ ಹೇಳ್ಕೊಳ್ಳೋಂಗ್ ಏನೋ ಭಾರಿ ದೊಡ್ಡ ಕ್ರಾಂತಿ ಮಾಡೇನಿ ಅಂತಾರಲ್ಲ, ಇದನ್ನ ಎಲ್ಲಾ ಕಡೆ ಮಾಡ್ಲಿ. ಬರೀ ಬಿಗ್ ಬಾಸ್ ವೇದಿಕೆ ಒಂದೇ ಅಲ್ಲ, ಇಡೀ ಬೆಂಗಳೂರು ತುಂಬಾ, ಇಡೀ ಕರ್ನಾಟಕ ತುಂಬಾ ಹೊಲಸು ಬಹಳ ಕಡೆ ಅದ. ಸ್ವಚ್ಛ ಮಾಡಿಸಿದ್ರ ಅಂತಂದ್ರೆ ಇದು ಖರೆ ಜವಾಬ್ದಾರಿ. ಸಮೀರ್ ಆಚಾರ್ಯ ಅವರ ಈ ಪ್ರಶ್ನೆ ನಾನು ಖಂಡಿತ ನರಸಿಂಹಮೂರ್ತಿ ಅವರಿಗೂ ಹಾಗೂ ಪ್ರಕಾಶ್ ಇಬ್ಬರಿಗೂ ಕೇಳ್ತೀನಿ. ಅದಕ್ಕಿಂತ ಮುಂಚೆ ಸಮೀರ್ ಆಚಾರ್ಯ ಅವರಿಗೆ ವಿಚಾರನೇ ಅರ್ಥ ಆಗ್ತಾ ಇಲ್ಲ. ವಿಚಾರನೆ ಸುಪ್ರೀಂ ಕೋರ್ಟ್ ಆದೇಶ ಏನಿದೆ, ಕಾನೂನು ಏನ್ ಹೇಳುತ್ತೆ ಅದನ್ನ ದಯಮಾಡಿ ತಿಳ್ಕೊಳ್ಳಿ ಸರ್. ದಯಮಾಡಿ, ಇದು ಕಸ ವಿಲೇವಾರಿ ಅಲ್ಲ, ಪರಿಸರ ಮಾಲಿನ್ಯ. ಒಂದು ದಿನಕ್ಕೆ 2.5 ಲಕ್ಷ ನೀರು, ಒಂದು ದಿನಕ್ಕೆ 2.5 ಲಕ್ಷ ನೀರು, ಒಂದು ದಿನಕ್ಕೆ 2.5 ಲಕ್ಷ ನೀರು. ಅಲ್ಲಿ ಕಾರ್ಯಕ್ರಮ ಬಂದ್ ಮಾಡಿಸ್ತೇನೆ ಅಥವಾ ಕಲಾವಿದರು ಊಟ ಕಳ್ಸ್ಕೊತೀನಿ ಅಂತ ನೀವು ನಿಂದಿರ್ಸಿ ನಾನು ನಿಂದಿರ್ಸ್ಬಿಟ್ಟೆ ಅಥವಾ ಇದನ್ ಮಾಡಿಬಿಟ್ಟೆ ಅಂತ ಅರ್ಥದೊಳಗೆ ನೀವೇನ್ ಮಾಡ್ತೀರಲ್ಲ, ಇದು ತಪ್ಪು. ಇದು ತಪ್ಪು. ಯಾಕಂತಂದ್ರೆ ಊಟ ಕಸ್ಕೊಳ್ಳೋದ್ರೊಳಗೆ ಶಾಣೆತನ ಇಲ್ಲ. ಶಾಣೆತನ ಇರೋದಿಲ್ಲ ಅಂತಂದ್ರೆ ಯಾವ್ದು ತಪ್ಪಿದೆ ಅದನ್ನ ಸರಿ ಮಾಡಿದ್ರೊಳಗ ನಿಮಗೆ ಹೆಂಗ ಕಾನೂನಾತ್ಮಕವಾಗಿ ಎಷ್ಟೋ ಜವಾಬ್ದಾರಿಗಳವ, ಹಂಗ ಅವ್ರಿಗೂ ಕಾನೂನು ಅದ. ಅವ್ರು ಹೊಳ್ಳಿ ಹೋರಾಟ ಬಿದ್ದಾಗ ಯಾವಾಗ ಏನ್ ಪರಿಸ್ಥಿತಿ ಆಗ್ತದ ನಾನು ಹೇಳುವಂತದ್ದು, ಒಂದು ಕಾರ್ಯಕ್ರಮ ನಡೀತಿರುವಂತ ಕಾರ್ಯಕ್ರಮವನ್ನ ನೀವು ನಿಂದಿರಿಸಿ ನಾನು ಹಿಂಗ್ ಮಾಡಿದೆ ಅಂತ ಅನ್ನೋದೇನದಲ್ಲ, ಅದು ಜವಾಬ್ದಾರಿ ಅಂತಂದ್ರೆ ನೀವು ಆ ಜಾಲಿವುಡ್ ಸ್ಟುಡಿಯೋಸ್ಗೆ ಆಯ್ತಪ್ಪ ಒಂದು 4-5 ಜನ ಇನ್ವಾಲ್ವ್ ಕಾರ್ಯಕ್ರಮದೊಳಗೆ. ಸೊ ಅದ್ರೊಳಗೆ ನೀವು ಅದನ್ನ ಮಾಡಬೇಕಾಗಿತ್ತು. ನೀವು ಅದನ್ನ ಅವ್ರ ಜೊತೆ ಸೇರ್ಕೊಂಡು ಕಾರ್ಯಕ್ರಮವನ್ನ ಉಳಿಸಬೇಕಾಗಿತ್ತು. ಬಟ್ ಅದನ್ನ ಬಂದ್ ಮಾಡಿಸಿ ಏನ್ ಮಾಡಿದ್ದದಲ್ಲ ಅದು ತಪ್ಪು. ಜಾಲಿವುಡ್ ಅನ್ನೋ ಸಂಸ್ಥೆ ಇದೆಯಲ್ಲ, ಆ ಸಂಸ್ಥೆಗೆ ಜವಾಬ್ದಾರಿ ಇದೆ. ಅಲ್ಲಿ ನೀವು ಬಿಗ್ ಬಾಸ್ ಮಾಡ್ತಾ ಇದೀರಲ್ಲ, ನಿಮಗೆ ಯಾರಿಗೂ ಜವಾಬ್ದಾರಿ ಇಲ್ವಾ?
ಓನರ್ ನೀಡಿದ್ದು ಅವನ್ನ ನೀವೇನದ ಹೋರಾಟ ಮಾಡಿ ಮಾಡಿಸಿ ಅವನಿಗೆ ಮಾಡಿ ಅದು ಬಿಟ್ಟು ನೀವು ಕಾರ್ಯಕ್ರಮ ಬಂದ್ ಮಾಡಿಸೋದ್ರಾಗ ಪೊಲಿಟಿಕಲ್ ಡಿಬೇಟ್ ಅಲ್ಲ ಹೊಡೆದಾಡ್ಕೊಳಕ್ಕೆ. ಒಂದ್ ನಿಮಿಷ ಕೀರ್ತಿ ಇದ್ದಾರೆ, ಕೀರ್ತಿ ಶಂಕರಘಟ್ಟ. ಥ್ಯಾಂಕ್ ಯು. ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಕ್ಕೆ ಧನ್ಯವಾದಗಳು ಸಮೀರಾಚಾರ್ಯ ಅವರೇ. ಕೀರ್ತಿ ಏನ್ ಹೇಳಕ್ ಬಯಸ್ತೀರಾ? ಕೀರ್ತಿ ಶಂಕರಘಟ್ಟ ಮಾಜಿ ಕಂಟೆಸ್ಟೆಂಟ್, ಅವರು ಕೂಡ ಬಿಗ್ ಬಾಸ್ ನಲ್ಲಿ ಇದ್ರು. ನೀವ್ಯಾಗ್ ನೋಡ್ತೀರಾ ಈ ಇಡೀ ಘಟನೆಯನ್ನ? ಕೀರ್ತಿ ಶಂಕರಘಟ್ಟ. ಇಲ್ಲ ಅಂದ್ರೆ ಅಲ್ಲಿ ನರಸಿಂಹಮೂರ್ತಿ ಅವ್ರು ಹೇಳಿದ್ ಕರೆಕ್ಟ್ ಇದೆ. ಅವ್ರ ಉದ್ದೇಶ ಬಿಗ್ ಬಾಸ್ ಅನ್ನ ನಿಲ್ಲಿಸಬೇಕು ಅನ್ನೋದಲ್ಲ. ಬಿಗ್ ಬಾಸ್ ವಿರುದ್ಧ ಅವ್ರಿಗೇನು ಇಲ್ಲ, ಕಾಂಪೌಂಡ್ ನಲ್ಲಿ ಇದೆ ಅನ್ನುವ ಕಾರಣಕ್ಕೆ. ಆದ್ರೆ ನನಗೊಂದು ಅರ್ಥ ಆಗದೆ ಇರೋದಿಲ್ಲಿ, ಯಾವ್ದೋ ಒಂದು ಅಪಾರ್ಟ್ಮೆಂಟ್ ನಲ್ಲಿ 100 ಮನೆ ಇರುತ್ತೆ, ಆ ಮನೆ ಮಾಲೀಕನು ಆ ಕಾಂಪೌಂಡ್ ಒಳಗೆ ಇರ್ತಾನೆ, ಅವನ ಮನೆಯಲ್ಲಿ ಅವನು ಯಾರ್ದೋ ಒಂದು ಮರ್ಡರ್ ಮಾಡ್ತಾನೆ, ಅಪಾರ್ಟ್ಮೆಂಟ್ ಅಲ್ಲಿರುವ 99 ಮನೆಗಳನ್ನು ಹೊರಗಡೆ ಹಾಕಿ, ಅವ್ರ ಮನೆಯವ್ರನ್ನೆಲ್ಲ ಹೊರಗಡೆ ಹಾಕಿ, ಅಪಾರ್ಟ್ಮೆಂಟ್ ಫ್ರಂಟ್ ಡೋರ್ಗೆ ಬೀಗ ಹಾಕಿಬಿಟ್ರೆ ಉಳಿದ ಮನೆಯವ್ರದ್ದು ಏನ್ ತಪ್ಪು ಅನ್ನೋ ಅರ್ಥದಲ್ಲಿ ಯೋಚನೆ ಮಾಡೋದಾದ್ರೆ ಇದು ಲ್ಯಾಂಡ್ ಲಿಟಿಗೇಷನ್ ಅಲ್ಲ. ಹೌದು, ಅವರು ಪರಿಸರ ಮಾಲಿನ್ಯ ಮಾಡ್ತಾ ಇದ್ರು ಇದೇ ಜಾಗದಲ್ಲಿ. ಈಗ ಪ್ರಶ್ನೆ ಕೇಳ್ತಿದ್ರು ಅಲ್ಲೊಬ್ರು, ಯಾಕೆ ಆ ಜಾಗದಲ್ಲಿ ಬಿಗ್ ಬಾಸ್ ಮಾಡ್ತಿದ್ರಿ ಅಂತ. ಗೊತ್ತಿರ್ಲಿ, ಸೀಸನ್ 3 ಹಿಡಿದು ಸೀಸನ್ 10 ನಡೆದಿದ್ದು ಇದೇ ಜಾಗದಲ್ಲಿ. ಅವತ್ತು ಆಗ್ಲೇ ನರಸಿಂಹಮೂರ್ತಿ ಅವರು ಹೇಳಿದ ಹಾಗೆ ಏನು ಈ ಹಿಂದೆ ಫಿಲ್ಮ್ ಸಿಟಿ ಇತ್ತು, ಅವರು ಎಲ್ಲವನ್ನ ಪ್ರಾಪರ್ ಆಗಿ ಕಾನೂನಾತ್ಮಕವಾಗಿ ಏನೇನಿತ್ತು ಎಲ್ಲ ಏನು ದಾಖಲೆಗಳನ್ನ ಇಟ್ಕೊಂಡು ಎಲ್ಲಾ ಪರ್ಮಿಷನ್ ಗಳನ್ನ ತಗೊಂಡು ಮಾಡ್ತಾ ಇದ್ರು. ಅಂಡ್ ಮೋರ್ ಓವರ್ ಅದು ಫ್ಯಾಂಟಸಿ ಪಾರ್ಕ್ ಆಗಿರ್ಲಿಲ್ಲ, ಅಲ್ಲಿ ವಾಟರ್ ಪಾರ್ಕ್ ಇರ್ಲಿಲ್ಲ. ವಾಟರ್ ಪಾರ್ಕ್ ಇಲ್ದಿರೋ ಕಾರಣಕ್ಕೆ ಅಲ್ಲಿ ಈ ತರದ ಸಮಸ್ಯೆನೇ ಬರ್ತಾ ಇರಲಿಲ್ಲ. ಈಗೇನಾಗ್ತಾ ಇದೆ, ಇಲ್ಲಿ ಪ್ರತಿದಿನ ವಾಟರ್ ಪಾರ್ಕ್ ನಲ್ಲಿ ಸಾವಿರಾರು ಜನ ಬಂದು, ಸಾವಿರಾರು ಜನ ಇದ್ದು, ಸಾವಿರಾರು ಜನ ಆಟ ಆಡಿ ಆ ನೀರನ್ನ ಇವರು ನೇರವಾಗಿ ಅರಣ್ಯ ಪ್ರದೇಶಕ್ಕೆ ಬಿಡ್ತಾ ಇದ್ದಾರೆ, ಅಥವಾ ಅಲ್ಲಿನ ಪರಿಸರವನ್ನು ಮಾಲಿನ್ಯ ಮಾಡ್ತಿದ್ದಾರೆ ಅನ್ನೋದು ಇವರ ಈಗಿರುವಂತಹ ಅಬ್ಜೆಕ್ಷನ್. ಓಕೆ, ಆದ್ರೆ ಬಿಗ್ ಬಾಸ್ ಒಂದು ಕಲರ್ಸ್ ನಂತಹ ಒಂದು ಕಂಪನಿ, ಎಂಡಮಾಲ್ ನಂತಹ ಒಂದು ಅಂತಾರಾಷ್ಟ್ರೀಯ ಕಂಪನಿ ಯಾವುದೇ ಅಗ್ರಿಮೆಂಟ್ ನ ಮಾಡಿಕೊಳ್ಳುವ ಮುಂಚೆ ಲೀಗಲ್ ಟರ್ಮ್ಸ್ ಗಳನ್ನ ಯಾವ ಲೆವೆಲ್ ಅಲ್ಲಿ ಅಂತಂದ್ರೆ ಆ ಲೆವೆಲ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕ್ರಾಸ್ ಚೆಕ್ ಮಾಡಿರುತ್ತೆ. ಅಂದ್ರೆ ನಾವ್ ಇದನ್ನ ಒಂದು ಲೀಸ್ ಅಗ್ರಿಮೆಂಟ್ ಮಾಡ್ಕೋತಾ ಇದೀವೋ, ರೆಂಟಲ್ ಅಗ್ರಿಮೆಂಟ್ ಮಾಡ್ಕೋತಾ ಇದೀವೋ. ನೋಡಿ, ಹೋದ್ ವರ್ಷ ಸೀಸನ್ 11 10ನೇ ಸೀಸನ್ ನ ಮನೆ ಸುಟ್ಟು ಹೋಯ್ತು ಅನ್ನುವ ಕಾರಣಕ್ಕೆ 11 ಬೇರೆ ಕಡೆಗೆ ಶಿಫ್ಟ್ ಮಾಡಿ ಮತ್ತೆ ಅವ್ರು 12 ಮತ್ತೆ ಇಲ್ಲಿಗೆ ಯಾಕೆ ಬಂತು ಅಂತಂದ್ರೆ ದಿಸ್ ಇಸ್ ದ ಸೇಫೆಸ್ಟ್. ಹೋದ್ಸಲಿನೂ ಸಹಿತ ಆ ಜಾಗದಲ್ಲೂ ಸ್ವಲ್ಪ ಸಮಸ್ಯೆಗಳಾಯ್ತು, ಈ ತರದ ಕಾನೂನಾತ್ಮಕವಾಗಿ ಸ್ವಲ್ಪ ತೊಂದರೆಗಳಾಯ್ತು ಅನ್ನುವ ಕಾರಣಕ್ಕೆ ಬಿಗ್ ಬಾಸ್ ಯಾಕಪ್ಪ ಕಳೆದ 9 ಸೀಸನ್ ಅಲ್ಲೇ ಮಾಡಿದ್ವಿ, ಅಲ್ಲೇ ನೆಮ್ಮದಿಯಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ, ಅಲ್ಲಿ ಯಾವತ್ತೂ ಕಂಟಕ ಬಂದಿರಲಿಲ್ಲ ಅನ್ನುವ ಕಾರಣಕ್ಕೆ ಮತ್ತೆ ಅಲ್ಲಿಗೆ ವಾಪಸ್ ಬಂದ್ರಷ್ಟೇ ಬಿಟ್ರೆ ಬೇರೆ ಏನಿಲ್ಲ. ನನಗಿಲ್ಲಿ ಅರ್ಥ ಆಗದೆ ಇರೋದು, ಹೌದು ದಿಸ್ ಇಸ್ ಲ್ಯಾಂಡ್ ಲಿಟಿಗೇಷನ್ ಅಲ್ಲ ಇದು. ಹೀಗಿರುವಾಗ ಜಾಲಿವುಡ್ ಮೇಲೆ ತಗೋಬೇಕಾದ ಏನು ಆಕ್ಷನ್ ಗಳನ್ನ ಡೈರೆಕ್ಟ್ ಆಗಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳನ್ನೆಲ್ಲ ಕರ್ಕೊಂಡೋಗಿ ಥಿಯೇಟರ್ ಒಳಗಡೆ ಕೂರಿಸ್ಕೊಂಡು ಇಷ್ಟೇ ಜನನ ಇನ್ಯಾರಿದ್ದೀರಾ ಬಾಕಿ ಅಂತೆಲ್ಲ ಕೇಳ್ತಾ ಇದ್ರು. ನನಗೆ ಅವಾಗ ಅರ್ಥ ಆಗದೆ ಇದ್ದಿದ್ದು ಪರಿಸರ ಮಾಲಿನ್ಯಕ್ಕೂ ಬಿಗ್ ಬಾಸ್ ಕಂಟೆಸ್ಟೆಂಟ್ ಇಷ್ಟೇನಾ ಇನ್ಯಾರಿದ್ದೀರಾ ಇದರಲ್ಲಿ ಅಂತ ಕೇಳೋದಕ್ಕೂ ಏನ್ ಸಂಬಂಧ ಅಂತ ನನಗೆ ಅರ್ಥ ಆಗ್ಲಿಲ್ಲ. ಸೊ ಹಾಗಾಗಿ ನನಗೆ ಅದರಲ್ಲಿ ಒಂದು ಸ್ವಲ್ಪ ಸಣ್ಣ ಅನುಮಾನ ಇದೆ. ಅಂದ್ರೆ ಹೋರಾಟಗಾರರ ಉದ್ದೇಶ ಜಾಲಿವುಡ್ ನಲ್ಲಿ ನಡೀತಾ ಇರುವಂತಹ ಅಂದ್ರೆ ಕಾನೂನಿಗೆ ವಿರುದ್ಧವಾಗಿ ಏನಿದೆ ಅದರ ವಿರುದ್ಧ ಅವರಿದ್ದಾರೆ. ಅವರು ತಪ್ಪು ಮಾಡ್ತಾ ಇದ್ದಾರೆ, ಕರೆಕ್ಟ್ ಆಗಿ ಪ್ಲಾನ್ ಅಪ್ರೂವಲ್ಸ್ ತಗೊಂಡಿಲ್ಲ. ಅಂಡ್ ಏನು ಕಸ ವಿಲೇವಾರಿ ಇರಬಹುದು, ಅಥವಾ ನೀರ್ ಬಿಡ್ತಾ ಇರೋ 2.5 ಲಕ್ಷ ಲೀಟರ್ಗಳಷ್ಟು ನೀರನ್ನ ಅಂದ್ರೆ ಅದನ್ನ ಸಂಸ್ಕರಣೆ ಮಾಡದೆ ಬಿಡ್ತಾ ಇರೋದಿರ್ಬೋದು, ಅದಿರ್ಬೋದು ಅವ್ರ ಅಬ್ಜೆಕ್ಷನ್. ಆದ್ರೆ ಕಾಂಪೌಂಡ್ ಒಳಗೆ ಇತ್ತು ಅನ್ನೋ ಒಂದು